ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಕೇಂದ್ರ ಕಾರಾಗೃಹ ಸೆಂಟ್ರಲ್ ಜೈಲ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಜಂಕಾರ ಕಾರ್ಯಕ್ರಮ ನಡೆಯಿತು. ಜೂನಿಯರ್ ಕಿಶೋರ್ ಕುಮಾರ್ ಅವರ ಗೀತ ಗಾಯನ, ಶ್ರೀ ರಮೇಶ್ ಜೋಶಿ ಅವರಿಂದ, ಶ್ರೀ ನಾರಾಯಣ್ ಜೋಶಿ ಅವರಿಂದ ಛಾಯಾಚಿತ್ರ ಹಾಗೂ ಶ್ರೀ ಸಿ.ಎಸ್. ಮಾಲಿ ಪಾಟೀಲ್ ಅವರಿಂದ ಚಿತ್ರಕಲಾ ಪ್ರದರ್ಶನ ಹಾಗೂ ಮುಖ್ಯ ಅಧೀಕ್ಷಕರಾಗಿ ಡಾಕ್ಟರ್ ಅನಿತಾ ಆರ್ ಅವರ ಸೇವಾ ಅವಧಿ 1 ವರ್ಷ ಪೂರ್ಣ ಹಿನ್ನೆಲೆ ಕಲಬುರಗಿಯಲ್ಲಿ ಕಾರ್ಯಕ್ರಮವು ದಿನಾಂಕ 16-10-2025ರಂದು ಕೇಂದ್ರ ಕಾರಾಗೃಹ ಒಳ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಪ್ರಭಾಕರ್ ಜೋಶಿ, ಸ್ಥಾನಿಕ ಸಂಪಾದಕರು, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಕಲಬುರಗಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಅನಿತಾ ಆರ್, ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿ, ಪ್ರಾಸ್ತಾವಿಕ ಭಾಷಣವನ್ನ ಶ್ರೀ ಸಿ.ಎಸ್. ಮಾಲಿ ಪಾಟೀಲ್, ಜಿಲ್ಲಾಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಕಲಬುರಗಿ ವಹಿಸಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಸಂಗಮೇಶ್ ಹಿರೇಮಠ್, ಛಾಯಾಚಿತ್ರ ಹಾಗೂ ಚಿತ್ರಕಲಾ ನಿರ್ದೇಶಕರು, ಪ್ರಾದೇಶಿಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಬುರಗಿ, ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ, ಜಿಲ್ಲಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ, ಶ್ರೀ ಶರಣಗೌಡ ಪಾಟೀಲ್ ಪಾಳ, ಸ್ಥಾನಿಕ ಸಂಪಾದಕರು ಕಲ್ಯಾಣ ಕಹಳೆ ಕನ್ನಡ ದಿನಪತ್ರಿಕೆ ಕಲಬುರಗಿ, ಶ್ರೀ ಎಂ.ಎಚ್. ಆಶೇಖಾನ್, ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿ, ಶ್ರೀ ಬಿ. ಸುರೇಶ್, ಸಹಾಯಕ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿ, ಶ್ರೀ ಚನ್ನಪ್ಪ ಯಾಟಗಲ್, ಸಹಾಯಕ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿ. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ನಾಗರಾಜ್ ಮುಲ್ಗೆ, ಶಿಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿರವರು ನೆರವೇರಿಸಿದರು. ಕಾರ್ಯದರ್ಶಿಗಳು ಶ್ರೀಮತಿ ಉಮಾದೇವಿ ಸಿ. ಮಾಲಿ ಪಾಟೀಲ್, ಡಾಕ್ಟರ್ ಹನುಮಂತರಾಯ ರಾಂಪುರೆ, ಕೋಶಾಧ್ಯಕ್ಷರು ಶ್ರೀ ಭಾನುಕುಮಾರ್ ಗಿರೇಗೋಳ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಡಿ.ಪಿ. ಸಜ್ಜನ್, ಕೇಂದ್ರ ಕಾರಾಗೃಹ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಅವಿನಾಶ್ ದೇವನೂರ್, ಕಲಬುರಗಿ. ಇದು ಇಲ್ಲೇ ಇದೆ, 25 ಕಿಲೋಮೀಟರ್ ಚಿಂಚನಸೂರು ಸಿಟಿನಿಂದ 25 ಕಿಲೋಮೀಟರ್ ಆಗ್ತದೆ. ಇದು ಕಲಾಂಗರ್ಗೆ ಆದ ತಕ್ಷಣ ಬರುತ್ತೆ. ಇವೆಲ್ಲ ಅಲ್ಲಿಗೆ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಶರಣನ ಗುಡಿ. ಅದು ಒಂದು ತಪಸ್ಸು ಮೇಡಮ್. ಆ್ಯಕ್ಚುಲಿ ಅವಾಗೆಲ್ಲ ಮಾಡಿರಲ್ಲ ಅವರು. ಇದು ದೊಡ್ಡ ತಪಸ್ಸು. ಈಗ ಮಾಡೋಕ್ಕಾಗಲ್ಲ, ನೋಡ್ಲಿಕ್ಕೆ ಆಗಲ್ಲ, ಮಾಡೋದಂತೂ ದೂರ. ಇದು ಇದು ಮೇಡಮ್, ಕಾಳಿಗೆದಲ್ಲಿ ಒಂದು ಪುಷ್ಕರಣಿ ಇದೆ. ಇದು ಬಾವಿ ಇದಾವೆ, ಇಂಥವು 8 ಬಾವಿ ಇದಾವೆ ಹೀರಪ್ಪು. ಕಲ್ಯಾಣ ಸುಮಾರು 900 ವರ್ಷಗಳು
ಈ ಭಾಗದಲ್ಲಿ ಹೆಸರನ್ನ ಪಡೆದಿರುವಂತ ಶ್ರೀಯುತ ರಮೇಶ್ ಜೋಶಿ ಅವರು ಬಂದಿದ್ದಾರೆ. ಅವರ ಒಂದು ಕಿಶೋರ್ ಕುಮಾರ ಗೀತೆಗಳನ್ನ ತಾವೆಲ್ಲ ಕೇಳಬಹುದು. ಅದರಂತಾರೆ ನಮ್ಮ ಆತ್ಮೀಯ ಗೆಳೆಯ ಮತ್ತು ಪ್ರೆಸ್ ರಿಪೋರ್ಟರ್ ಆಗಿರ್ತಕ್ಕಂಥ ನಾರಾಯಣ ಜೋಶಿ ಅವರ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮ ಅವೆಲ್ಲ ಆಮೇಲೆ ನಾವು ನೋಡಬಹುದು. ಅದ್ರ ಎಲ್ಲ ನದಿ ಇದಕ್ಕಿಂತ ಹೈಟ್ ಇದೆ ಇನ್ನೊಂದು, ಅದ್ರ ಮೇಲೆ ಏರಿದ್ದೆ. ಅವನು ಅಲ್ಲಿ ಕಾವಲ್ಗಾರ ಸರ್ ಅಲ್ಲಿ ಮ್ಯಾಲಿಂದ ಬಿದ್ರೆ ಏನೋ ಕಾಣ ನಿಮ್ ಡೆಡ್ ಬಾಡಿನೂ ಸಿಗಂಗಿಲ್ಲ. ನಂದು ಅದು ಬಿತ್ತು ಸತ್ರೆ ಅದು ವಾಟರ್ ಡ್ರೈನ್ ನೀವಲ್ಲ ಮುಂದೆ ಬರ್ರಿ ಗೊತ್ತಾಗ್ತದೆ.